ಮಾರುತಿಯಲ್ಲಿ ಅಕ್ಟೋಬರ್ 11 ರಿಲೀಸ್, KD ಡಿಸೆಂಬರ್ಗ. ಗೊಂದಲ ಮಾಡ್ಕೋಬೇಡ, ಆಲ್ರೆಡಿ ಅಕ್ಟೋಬರ್ 11 ಅಂತ ಡೇಟ್ ಹಾಕಿಲ್ವ. ಗೊಂದಲ ಯಾಕೆ ಮಾಡ್ಕೊಳ್ಳೋದು? ಇಲ್ಲ ಫಸ್ಟ್ ಬ್ರೋ, ನಾವೆಲ್ಲರಿಗೂ ಗೊತ್ತಿರಂಗೆ ಅಕ್ಟೋಬರ್ ಆದ್ಮೇಲೆ ಡಿಸೆಂಬರ್ ಬರೋದು. ಕರೆಕ್ಟ್. ಅಕ್ಟೋಬರ್ 4 ರಿಲೀಸ್ ಆಗುತ್ತೆ, ಡಿಸೆಂಬರ್ KD ರಿಲೀಸ್ ಆಗುತ್ತೆ. ಅಲ್ಲ, ಎರಡು ಕ್ಲೋಸ್ ಕಾಲ್ ಇದೆಯಲ್ಲ ಸರ್, ಎರಡೂ ಹತ್ರನೇ ಇದೆಯಲ್ಲ, ಒಂದು 2 months ಗ್ಯಾಪ್ ಇರೋದು. ಸೊ ಮುಂಚೆ ಪ್ರಮೋಷನ್ ಸ್ಟಾರ್ಟ್ ಮಾಡ್ತಾ ಇದ್ರೆ, ಈಗ ಜಸ್ಟ್ ಈಗ ಸ್ಟಾರ್ಟ್ ಮಾಡ್ತಾ ಇದ್ರೆ KD ಅವರು, ಮಾರ್ಟಿನ್ ಅವರು ಒಂಚೂರು ಅಗ್ರೆಸಿವ್ ಆಗ್ತಾ ಇದೀವಿ ಅಷ್ಟೇ. ಈಗ ಹತ್ರ ಆಗುತ್ತಲ್ಲ ರಿಲೀಸ್ಗೆ ಅಷ್ಟೇ, ಏನ್ ಕನ್ಫ್ಯೂಷನ್ಸ್ ಏನಿಲ್ಲ ಸರ್. ಬಿಸ್ನೆಸ್ ಓಪನ್ ಆಗಿದೆಯಾ? ಲಾಸ್ಟ್ ಟೈಮ್ ಇನ್ನೂ ಆಗಿಲ್ಲ ಅಂತ, ಇನ್ನೂ ಓಪನ್ ಮಾಡಿಲ್ಲ ಅಂತ ಹೇಳಿದ್ರಿ. ಇವಾಗ ಹೆಂಗಿದೆ ಸರ್? ಅಲ್ಲ, 5ನೇ ತಾರೀಕು ಆಗಸ್ಟ್ ಕಾಯ್ತಾ ಇದ್ದೀನಿ. ಹಾಗಾದ್ರೆ ಈ ಕಾರ್ಯಕ್ರಮ ವೀಕ್ಷಿಸ್ತಿರೋ ಎಲ್ಲ ನನ್ನ VIPs ಎಲ್ರಿಗೂ ನಮಸ್ಕಾರ. ನಾವು ಮಾರ್ಟಿನ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಏನೇನಾಯ್ತು ಅಂತ ಒಂದು ಬ್ರೀಫ್ ಮಾಡ್ಬಿಡ್ತೀನಿ. ಫಸ್ಟ್ ವೋಟಿಂಗ್ ಅಂತ ಸ್ಟಾರ್ಟ್ ಮಾಡಿದ್ವಿ, ಯಾವ ಕಂಟೆಂಟ್ ರಿಲೀಸ್ ಮಾಡಬೇಕು ಅಂತ ಅನ್ಕೊಂಡಾಗ. ಸೊ 4 ಆಪ್ಷನ್ ಕೊಟ್ವಿ. ಸೊ 62 ಲಕ್ಷ ಜನ ನಮಗೆ ವೋಟ್ ಬಂತು. ಸೊ ಅದರಲ್ಲಿ ಸರಿಸುಮಾರು 28,60,000 ವೋಟ್ ಏನೋ ಟ್ರೈಲರ್ ಒನ್ಗೆ ಅಂತ ಬಂತು. ಸೊ ಈಗ ಮೊನ್ನೆ DA ಮಾಡಿಸಿ ಟ್ರೈಲರ್ ಒಂದು ರೆಡಿ ಇದೆ. ಸೊ ಇದೇ 5ನೇ ತಾರೀಕು ಮುಂಬೈಯಲ್ಲಿ ಸಂಜೆ 5:55 ಮಾರ್ಟಿನ್ ಚಿತ್ರದ ಟ್ರೈಲರ್ ಬಿಡುಗಡೆ ಆಗ್ತಾ ಇದೆ. ವಿಶೇಷ ಏನು ಅಂದ್ರೆ, ಟೀಮ್ ಜೊತೆ ಡಿಸೈಡ್ ಮಾಡಿದಾಗ ಫಸ್ಟ್ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಇನ್ ಇಂಡಿಯಾ ನಾವು ಮಾಡಲೇಬೇಕು ಅಂತ ಎಲ್ಲರೂ ಒಂದು ಟೀಮ್ ಆಗಿ ಕೂತ್ಕೊಂಡಾಗ, ಇದನ್ನ ಸಪೋರ್ಟ್ ಮಾಡಿದ್ದು ನಮ್ಮ ಪ್ರೊಡ್ಯೂಸರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ವೀಸಾಗೆಲ್ಲ ತುಂಬಾ ಪ್ರಾಬ್ಲಮ್ಸ್ ಇತ್ತು. ಸೊ ನಮ್ಮ ಚೀಫ್ ಮಿನಿಸ್ಟರ್ ಸಹಾಯದಿಂದ ಇಲ್ಲಿಂದ ಲೆಟರ್ ಎಲ್ಲ ತಗೊಂಡೋಗಿ ಅಲ್ಲಿ ಮಹಾರಾಷ್ಟ್ರ ಅವ್ರ ಹತ್ರ ಪರ್ಮಿಷನ್ ತಗೊಂಡು, ಸೊ 29ನೇ ತಾರೀಕು ಮಾಡಬೇಕಾಗಿತ್ತು. ವೀಸಾ ಪ್ರಾಬ್ಲಮ್ ಆಗಿರೋದ್ರಿಂದ ಒಂದು ವಾರ ಮುಂದಕ್ಕೆ ಹೋಯಿತು. ಸೊ 5ನೇ ತಾರೀಕು ಪ್ರೆಸ್ ಮೀಟ್ ನಡೀತದೆ. ಸರಿಸುಮಾರು ಒಂದು 21 welcome here and thank you for coming for this press meet that we organized. This is an opportunity for all of us that we are going to announce that we are releasing our first trailer on 5th of August in Mumbai, and I'm really excited and I want all of you all to witness the trailer at 5:55, like 5 PM and 55 minutes on 5th of August.